ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ನಾನು ಈ ವಿಡಿಯೋದಲ್ಲಿ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದಗಿನ ಭಾರತ ಅದರಲ್ಲಿ ಬರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರ ಎನ್ನ ಓಲ್ ಅನ್ನೋ ಒಂದು ಕಾವ್ಯ ಭಾಗವನ್ನು ನಾನು ಗಮಕ ವಾಚನದಲ್ಲಿ ವಾಚಿಸ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಉಚಿತವಾಗಿರ್ತದೆ ಹಾಗೂ ಹೊಸ ನೋಟಿಫಿಕೇಷನ್ಗಳು ಬಂದರೆ ನಿಮಗೆ ಹೊಸ ವಿಡಿಯೋಗಳು ನೋಡೋಕೆ ಅನುಕೂಲ ಆಗ್ತದೆ. ಬಂಧುಗಳೇ, ಬನ್ನಿ ಕುಮಾರವ್ಯಾಸನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಯುಗ ಪ್ರವರ್ತಕ ಕವಿ ಎನಿಸಿದ ಕುಮಾರವ್ಯಾಸ ಭಾಗವತ ಭಕ್ತಿ ಕವಿಯೋದು. ಈತನ ಕಾಲ ಕ್ರಿಸ್ತಶಕ 1400. ನೋಡಿ, ಭಾಗವತ ಸಂಪ್ರದಾಯದವನು. ಇಲ್ಲಿ ಭಾಗವತ ಸಂಪ್ರದಾಯ ಅಂದರೆ ಎಲ್ಲ ವಿಷ್ಣುವಿನ ಹರಿಯ ನಾಮಸ್ಮರಣೆಯನ್ನು ಮಾಡೋದು, ವಿಷ್ಣುವಿನ ಬಗ್ಗೆ ಹೆಚ್ಚಿನ ಒಂದು ಒಲವಿರುತ್ತೆ. ವಿಷ್ಣುವೇ ಕೃಷ್ಣನೇ ಪ್ರಧಾನವಾದ ನಾಯಕ ಆಗಿರ್ತಾನೆ. ಗದಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಣಪ್ಪ ಈತನ ನಿಜ ನಾಮಧೇಯ ಅಂದ್ರೆ ಹೆಸರು. ವ್ಯಾಸರ ಮೇಲಿನ ಪ್ರೀತಿ ಗೌರವಾಧಾರಗಳಿಂದ ತನ್ನನ್ನು ಕುಮಾರವ್ಯಾಸ ಎಂಬುದಾಗಿ ಕರೆದುಕೊಂಡಿದ್ದಾನೆ. ಸ್ಮಾರ್ತ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನಂಭೋಗ ವೃತ್ತಿಯಲ್ಲಿದ್ದರು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದಗಿನ ವೀರನಾರಾಯಣ. ಆ ದೈವ ಸನ್ನಿಧಿಯಲ್ಲಿ ಕುಳಿತು ಈತ ಕಾವ್ಯ ರಚಿಸಲು ಪ್ರಯತ್ನಿಸಿದ್ದನು ಎಂಬ ಐತಿಹ್ಯವೂ ಇದೆ. ಒಂದು ದಂತಕಥೆಯೂ ಇದೆ. ಕುಮಾರವ್ಯಾಸ ಗದಗಿನ ಭಾರತನ ಹೇಗೆ ಬರೀತಿದ್ದ ಅಂದ್ರೆ ನಾರಾಯಣಪ್ಪ ಅಂದ್ರೆ ಅಲ್ಲಿನ ಗದಗಿನಲ್ಲಿ ಬರುವಂತ, ಇವತ್ತಿನ ಗದಗ್ನಲ್ಲಿ ಬರುವಂತ ಒಂದು ವೀರನಾರಾಯಣ ದೇವಸ್ಥಾನ ಇದೆ, ಈಗಲೂ ಸಹ ಇದೆ. ಅಲ್ಲಿ ಒಂದು ಕೆರೆ ಇತ್ತಂತೆ. ಆ ಕೆರೆಯಲ್ಲಿ ಬೆಳಗಿನ ಜಾವನ ಹೋಗಿ ಈಜಾಡ್ಕೊಂಡ್ಬಂದು ಆ ವೀರನಾರಾಯಣನ ಸನ್ನಿಧಿಯಲ್ಲೇ ಕುಳಿತುಕೊಂಡು ಒದ್ದೆ ಬಟ್ಟೆಯಲ್ಲೇ ಕಾವ್ಯ ಬರೀತಿದ್ದಂತೆ, ಕವಿತಾ ಶಕ್ತಿಯನ್ನು. ಆ ಒದ್ದೆ ಬಟ್ಟೆ ಹಾರ್ದಂಗೆ ಅವನ ಕವಿತಾ ಶಕ್ತಿ, ಕಾವ್ಯ ಶಕ್ತಿ ಕಡಿಮೆ ಆಗ್ತಾ ಇತ್ತು ಅಂತ ಒಂದು ದಂತಕಥೆವಿದೆ. ಅದಕ್ಕೆ ಒಂದ್ ಕಡೆ ಹೇಳ್ತಾನೆ, ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಒಂದ್ ಕಡೆ ತನ್ನಂತಾನು ಹೊಗಳ್ಕೊಂಡಿದ್ದಾನೆ. ಹೀಗೆ ಕುಮಾರವ್ಯಾಸನ ಕೃತಿ ಹೆಸರು ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ, ಗದಗಿನ ಭಾರತ ಎಂದೆಲ್ಲ ಹೆಸರುವಾಸಿಯಾದ ಈ ಕೃತಿಯು ಪಂಡಿತ ಪಾಮರರಿಬ್ಬರಿಂದಲೂ ಸಹ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ. ಪಂಡಿತರಂದ್ರೆ ವಿದ್ಯೆಯರರು, ಜ್ಞಾನವಂತರು. ಪಾಮರರು ಅಂದ್ರೆ ಜನಸಾಮಾನ್ಯರು. ಇವರಿಬ್ಬರಿಂದಲೂ ಸಹ ಮೆಚ್ಚುಗೆಯನ್ನು ಪಡೆದಂತ ಕಾವ್ಯ ಆವತ್ತಿನ ಸನ್ನಿವೇಶದಲ್ಲಿ. ಇವನು ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಭಾಮಿನಿ ಷಟ್ಪದಿಯ ಒಂದು ವಿಧ. ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ. 6 ಸಾಲಿನ ಪದ್ಯ ಈ ಭಾಮಿನಿ ಷಟ್ಪದಿ. ವ್ಯಾಕರಣಾಂಶದಲ್ಲಿ 3-4 ಹಿಂಗಿರ್ತದೆ. ಒಟ್ಟು 52 ಮಾತ್ರೆಗಳು ಬರ್ತವೆ. ಅದೇನೇ ಇರಲಿ, ವ್ಯಾಕರಣ ಬಿಡ. ಇಲ್ಲಿ ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾ ಶಕ್ತಿಯನ್ನ ಮೆರೆದಿದ್ದಾನೆ. ಕನ್ನಡ ದೇಶೀಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿವೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ನಮ್ಮ ರಸಋಷಿ ಕುವೆಂಪುರವರು ಅವರಿಗೆ ಕುಮಾರವ್ಯಾಸನಿಗೆ ಮೆಚ್ಚುಗೆ ಸೂಚಿಸಿದ್ದರಲ್ಲಿ ಅತಿಶಯೋಕ್ತಿ ಇಲ್ಲ. ಒಂದು ಕವಿ ಇನ್ನೊಂದು ಕವಿಗೆ ಗೌರವನ ಸೂಚಿಸದಿದೆ. ಈಗ ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋಲ್ ಪಠ್ಯ ಭಾಗದಲ್ಲಿ ಅಂದ್ರೆ ಪದ್ಯದಲ್ಲಿ ಕೀಚಕನಿಂದ ಅವಮಾನಿತಳಾದ ದ್ರೌಪದಿಯು ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವ ಪ್ರಸಂಗವು ಇಲ್ಲಿ ವರ್ಣಿತವಾಗಿದೆ ಈ ಕಾವ್ಯ ಭಾಗದಲ್ಲಿ. ಈಗ ನಾವು ಗದಗಿನ ಭಾರತದಲ್ಲಿ ಬರುವಂತ ಕಾವ್ಯ ಭಾಗದ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋಲ್
ಪಠ್ಯಭಾಗವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ದುಕೊಂಡಿದೆ. ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯನ್ನು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಇರುತ್ತಾರೆ. ನೋಡಿಲಿ, ಇಲ್ಲಿ ವನವಾಸ ಆಯಿತು, ಈಗ ಅಜ್ಞಾತವಾಸ. ಅಜ್ಞಾತವಾಸ ಅಂದ್ರೆ 1 ವರ್ಷ ಇರುತ್ತೆ. ಅದು ಯಾರಿಗೂ ಸಹ ಪಾಂಡವರು ಅಂತ ಪತ್ತೆ ಹಚ್ಚಿದ್ರೆ ಕೌರವನ ಕಡೆಯವರು ಮತ್ತೆ ಇವರು 12 ವರ್ಷ ಮತ್ತೆ ವನವಾಸ ಹೋಗ್ಬೇಕಾಗಿರುತ್ತೆ. ಇದು ಕರಾರು ಒಕ್ಕವಾಗಿರುತ್ತೆ. ಈ ರೀತಿ ಅಜ್ಞಾತವಾಸನ ಕಳೆಯಲು ವಿರಾಟ ರಾಜನ ಆಶ್ರಯಕ್ಕೆ ಬರ್ತಾರೆ. ಇಲ್ಲಿ ವಿವಿಧ ವೃತ್ತಿಗಳಿಗೆ ವೇಷನ ಮರೆಸ್ಕೊಂಡಿರ್ತಾರೆ. ವಿವಿಧ ವೃತ್ತಿಯಿಂದ ಕೆಲಸಗಳಲ್ಲಿ ತೊಡಸ್ಕೊಂಡು ಕಾಲ ಕಳೀತಾ ಇರ್ತಾರೆ. ದ್ರೌಪದಿ ಕೂಡ ಇಲ್ಲಿ ಸೈರೇಂದ್ರಿಯಾಗಿ ವೇಷ ಮರೆಸ್ಕೊಂಡಿರ್ತಾಳೆ. ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿ ಸುದೇಶ್ನಿಯ ದಾಸಿಯ ಇರುತ್ತಾಳೆ, ಅಂದ್ರೆ ಸರ್ವೆಂಟ್ ಆಗಿರೋದು. ಅವಳು ಕೆಲಸ ಕಾರ್ಯಗಳಿಗೆ ಮಾಡಿಕೊಡೋದು, ಸಹಾಯ ಮಾಡೋದು ದಾಸಿ ಅಂದ್ರೆ. ಸುದೇಶ್ನಿಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರೇಂದ್ರಿಯನ್ನ ಕಂಡು ಮೋಹಿತನಾಗುತ್ತಾನೆ. ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಿರ್ತಾನೆ. ಒಮ್ಮೆಯಂತೂ ವಿರಾಟ ರಾಜನ ಓಲಗದಲ್ಲಿ ದ್ರೌಪದಿಯನ್ನು ಯತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಹೀಗೆ ಕೀಚಕನ ನಿರಂತರವಾದ ಉಪಟಳ ಅಂದ್ರೆ ಕಾಟ, ಕಿರುಕುಳದಿಂದ ನೊಂದು ದುಃಖಿತಿಯಾದ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನಲ್ಲಿ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗ್ತದೆ. ಕೀಚಕನಿಂದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು. ಆತನ ಪ್ರತ್ಯುತ್ತರ ಅಂದ್ರೆ ಭೀಮನ ಏನು ಪ್ರತ್ಯುತ್ತರ ಕೊಡ್ತಾನೆ, ರಿಯಾಕ್ಷನ್ ಕೊಡ್ತಾನೆ ಅನ್ನೋದು. ಕೊನೆಗೆ ಭೀಮನನ್ನು ಕೆಣಕಿ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ, ಅವನಲ್ಲಿರುವಂತಹ ಧೈರ್ಯ ಶೌರ್ಯವನ್ನ ಬಡಿದೆಬ್ಬಿಸ್ತಾಳೆ ಇವಳು ಸೈರೇಂದ್ರಿಯಾದ ದ್ರೌಪದಿ. ಹಣಿಗೊಳಿಸುವ ಅಂದ್ರೆ ಸಿದ್ಧಗೊಳಿಸುವ ರೀತಿ ಮುಂತಾದವುಗಳು ನಾಟಕೀಯದಿಂದ ಕೂಡಿ ಹೃದಯವಾಗಿ ಮುಡಿ ಬಂದಿವೆ. ಹೃದಯವಾಗಿ ಮನೋಹರವಾಗಿ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತೆ, ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತೆ ಬಂದಿದೆ. ಈಗ ನಾವು ಪದ್ಯಕ್ಕೆ ಬರೋಣ. ಇನ್ನು ಹುಟ್ಟದೇ ಇರಲಿ ನಾರಿಯರ ಎನ್ನವೋಲು ಅಂತ ನಾವು ಮೊದಲು ಪದ್ಯದ ಪ್ರವೇಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ ನಾವು. ಅಪಾರ ಜಾಣ್ಮೆ ಹಾಗೂ ಬುದ್ಧಿವಂತೆಯಲ್ಲಿ ತನ್ನನ್ನು ಸೂಕ್ತವಾಗಿ ಒದಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸ್ತಾಳೆ. ಹೆಣ್ಣು ಬಹಳ ಚಾಣಾಕ್ಷಮತಿ, ಬುದ್ಧಿವಂತೆ ಆಗಿರ್ತಾಳೆ, ಗಂಡಸ್ಗಿನಿರ್ತಳು. ಅವಳ ಸಮಯ ನೋಡಿ ತನ್ನ ಕೆಲಸ ಕಾರ್ಯಗಳನ್ನ ಈಡೇರಿಸ್ಕೋತಾಳೆ. ಅದೇ ರೀತಿ ದ್ರೌಪದಿಯಲ್ಲಿ ಮಾಡ್ತಾಳೆ. ಆ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ಅದರಿಂದ ಹೆಣ್ಣು ಮನೆಯ ಕಣ್ಣು ಅಂತ ನಾವು ಹೇಳೋದು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಸ್ತ್ರೀಗೆ ಅಪಾರವಾದ ಗೌರವವಿದೆ. ಅದನ್ನ ಈ ಕಾವ್ಯ ಭಾಗದಲ್ಲಿ ತುಂಬಾ ಚಿತ್ರಿತವಾಗಿದೆ. ಈಗ ಪದ್ಯಕ್ಕೆ ಮರಣ. ಇನ್ನೂ ಹುಟ್ಟದೇ ಇರಲಿ ನಾರಿಯರ ಎನ್ನವೋಲ್. ರಚನೆ ಕುಮಾರವ್ಯಾಸರು. ನಾನು ಗಮಕ ವಾಚ್ಯದಲ್ಲಿ ವಾಚಿಸ್ತೀನಿ ನೋಡೋಣ. ಆರಿಗಸುರುವೆನ್ ಆರಸಾರುವೆನ್ ಆರಿಗೊರಲುವೆನ್ ಆರಿಗರುವೆನ್ ಆರ ಬೇಡುವೆನ್ ಅಕಟ ಹೆಂಗಸು ಜನ್ಮವನ್ನು ಸುಡಲಿ ಘೋರ ಪಾತಕಿ ಎನ್ನವೋಲ್ ಮುನ್ನಾರು ನವೆದವರುಂಟು ಮರಣವು ಬಾರದು ಎಂದು ಹೊರಲಿದಳು ಬಸುರನ್ನು ಒಯ್ದು ಶಶಿವದನೆ. ಇದನ್ನೇ ಗಮಕ ವಾಚನದಲ್ಲಿ ಹೇಳ್ತೀನಿ ನೋಡಿ. ಆಗ ಹೇಳಿದ್ದು ಸುಮ್ಮನೆ ಪದ್ಯ ಹೇಳಿದೆ. ಈಗ ಆರಿಗಸುರುವೆನೋ ಆರಸಾರುವೆನೋ
ಆರಿಗೊರಲುವೆನು ಆರಿಗರುವೆನು ಆರ ಬೇಡುವೆನು ಅಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿಯನ್ನವೋ ಮುನ್ನಾರು ನವೆದವರುಂಟು ಮರಣವು ಬಾರದು ಹೊರಳಿದಳು ಬಸುರನು ಒಯ್ದು ಶಿಶಿವಾದನೆ. ಇನ್ನೊಮ್ಮೆ ಗಮಕವಚನದಲ್ಲಿ ಹೇಳ್ತೀನಿ ನೋಡಿ ಪದ್ಯನ. ಆರಿಗಸುರುವೆನೋ ಆರಸಾರುವೆನೋ ಆರಿಗಸುರುವೆನು ಆರಸಾರುವೆನು ಆರಿಗೊರಲುವೆನು ಆರಿಗರುವೆನು ಆರಿಗೊರಲುವೆನು ಆರಿಗರುವೆನು ಹಾರ ಬೇಡುವೆನು ಅಕಟ ಹಾರ ಬೇಡುವೆನು ಅಕಟ ಹೆಂಗಸು ಜನ್ಮವನು ಸುಡಲಿ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿ ಎನ್ನವಲೋ ಘೋರ ಪಾತಕಿ ಎನ್ನವಲು ಮುನ್ನಾರೋ ಮುನ್ನಾರೋ ನವೆದವರುಂಟು ಮುನ್ನಾರು ನವೆದವರುಂಟು ಮರಣವು ಬಾರದು ಎಂದೊರಳಿದಳು ಮರಣವು ಬಾರದು ಎಂದೊರಳಿದಳು ಬಸುರನು ಒಯ್ದು ಶಶಿವದನೆ ಬಸುರನು ಒಯ್ದು ಶಶಿವದನೆ. ನೋಡಿ ಎಷ್ಟು ಚೆನ್ನಾಗಿದೆ ಗಮಕ ವಾಚನದಲ್ಲಿ. ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ. ಕೀಚಕನ ಕಾಟದಿಂದ ನೊಂದಿರುವ ದ್ರೌಪದಿ ಏಕಾಂಗಿಯಾಗಿ ರೋಧಿಸುವುದು ಅಳುವುದು ಇಲ್ಲಿ ಕುಮಾರವ್ಯಾಸದ ಪಾರ್ಥದಲ್ಲಿ ಚಿತ್ರಣವಾಗಿದೆ. ಕುಮಾರವ್ಯಾಸ ಚಿತ್ರಿಸಿದ್ದಾನೆ ನೋಡಿ. ಈಗ ಈ ದ್ರೌಪದಿ ತನ್ನ ಸಂಕಟ ನೋವುಗಳನ್ನು ಯಾರಿಗೆ ಹೇಳಲಿ? ಆರಿಗಸುರುವೆನು, ನನ್ನ ನೋವು ಸಂಕಟ ದುಃಖ ದುಮ್ಮಾನಗಳು ನಾನು ಯಾರಿಗೆ ಹೇಳ್ಕೊಳ್ಳಿ ಅಂತ ಅಷ್ಟು ದುಃಖ ಪಡ್ತಾ ಇದ್ದಾಳೆ ದ್ರೌಪದಿ. ಸೈರೇಂದ್ರಿ ರೋಧಿಸ್ತಾ ಇದ್ದಾಳೆ, ನಾನು ಯಾರಿಗೆ ಹೇಳಲಿ, ನನ್ನ ಕಷ್ಟನ ಯಾರು ಪಾರು ಮಾಡ್ತಾರೆ ಅಂತ ಹೇಳ್ಕೊತಾ ಇದ್ದಾಳೆ. ಹಾರ ಸಾರುವೆನು ಹಾರ ಸಾರುವೆನು, ಯಾರಿಗೆ ಯಾರ ಹತ್ರ ಹೋಗಿ ನಾನು ಹೇಳಿ ಸಾರು ಅಂತ ಹೇಳ್ತೀನಿ, ಹೇಳೋದು ನಾನು ಯಾರಿಗೋಗಿ ಹೇಳಲಿ? ಹಾರಿಗೊರಲುವೇನು ನೋಡಿ, ನನ್ನನ್ನ ಕಾಪಾಡಿ ಅಂತ ಯಾರನ್ನು ಕೇಳ್ಕೊಳ್ಳಿ, ಯಾರನ್ನು ಬೇಡ್ಕೊಳ್ಳಿ ಅಂತ ಅಯ್ಯೋ ಅಂತ ರೋಧಿಸ್ತಿದ್ದಾಳೆ. ಬೇಡವೇನು ಅಕಟ ನೋಡಿ, ಅಕಟ ಅಕಟ ಅಯ್ಯೋ ಅಯ್ಯೋ ಹೆಂಗಸು ಜನ್ಮವನ್ನು ಸುಡಲಿ ಘೋರ ಪಾತಕವು ಎನ್ನವೋಲೋ ನೋಡಿ. ಅಯ್ಯೋ ಈ ಹೆಣ್ಣು ಜನ್ಮವನ್ನು ಸುಡಬೇಕು ಮಹಾಪಾತಕಿಯದ ನನಗೆ. ನೈಯಿಂದ ಯಾರು ಕಷ್ಟದಿಂದ ಸೊರಗಿದ್ದವರಿದ್ದಾರೆ, ನನಗಿಂತ ಕಷ್ಟದಿಂದ ಯಾರು ಸೊರಗಿದ್ದಾರೆ, ಕಷ್ಟವನ್ನು ಪಟ್ಟಿದ್ದಾರೆ. ಮುನ್ನಾರು ನವೆದವರುಂಟು ನೋಡಿ, ಇಂದು ಯಾರು ಕಷ್ಟವನ್ನು ಪಟ್ಟಿದ್ದಾರೆ ಅನ್ನಷ್ಟು. ಮರಣವು ಬಾರದು ಎಂದೊರಲಿದಳು, ನನಗೆ ಮರಣವಾದರೂ ಬರುವುದು ಬೇಡವೇ ಅಂತ ಅಳುತ್ತಾ ಇದ್ದಾಳೆ, ರೋಧಿಸ್ತಾ ಇದ್ದಾಳೆ ಎಂದು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ದ್ರೌಪದಿ ಮುಂತಾದ ಚಿಂತೆಯಿಂದ ದುಃಖಿಸ್ತಾ ಇದ್ದಾಳೆ. ಮರಣವು ಬಾರದು ಎಂದೊರಲಿದಳು, ಬಸುರನು ಒಯ್ದು ಶಶಿವದನೆ ನೋಡಿ. ಇಲ್ಲಿ ಅವನು ಚಿಂತೆಯಿಂದ ದುಃಖಿಸ್ತಾ ದ್ರೌಪದಿ ಶಶಿವದನೆ ಅಂದ್ರೆ ಚಂದ್ರನಂತ ಮುಖವುಳ್ಳವಳು. ನೋಡಿ, ಕವಿ ಬಳಸಿರೋದು ಕುಮಾರವ್ಯಾಸ ದ್ರೌಪದಿಗೆ ಇಲ್ಲಿ ಹೇಗೆ ವರ್ಣಿಸಿದಾನೆ, ಶಶಿಯಂತೆ ಮುಖವನ್ನುಳ್ಳವಂತ ಈ ದ್ರೌಪದಿ ಸೈರೇಂದ್ರಿ ತನ್ನ ಹೊಟ್ಟೆಯನ್ನ ಬಸರನ್ನು ಒಯ್ದಳು ಶಶಿವದನೆ. ಹೊಟ್ಟೆಯನ್ನು ಹೊಡ್ಕೊಂಡು ರೋಧಿಸ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಹಬ್ಬಾ ಇಂಥ
ಕಷ್ಟ ಯಾ ಹೆಣ್ಣಿಗೂ ಬರಬಾರ್ದಪ್ಪ ಅನ್ನೋದು ಈ ಕುಮಾರವ್ಯಾಸ ಭಾರತದಲ್ಲಿ ಹೆಂಗೆ ಚಿತ್ರಣ ಮಾಡಿದಾನೆ ನೋಡಿ. ಕವಿಯ ಕವಿತಾ ಶಕ್ತಿಯನ್ನು ನಾವು ನೋಡಬೇಕಾಗ್ತದೆ. ಮುಂದೆ ನಾವು ಡಿಯರ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮುಂದಿನ ಪದ್ಯಕ್ಕೆ ಹೋಗೋಣ ನೋಡಿ. ಈಗ ನಾನು ಸಾಮಾನ್ಯವಾದ ಪದ್ಯನ ಹೇಳ್ತೀನಿ, ಆಮೇಲೆ ಗಮಕ ವಾಚನದಲ್ಲಿ ವಾಚಿಸ್ತೀನಿ. ಯಮ ಸುತಂಗರುವೇನು ಏನೇ ಧರ್ಮ ಕ್ಷಮೆಯ ಗರ ಒಡೆದಿಹನು, ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಯನು. ಉಳಿದಿಬ್ಬರು ರಮಣರು ಇವರು, ಈ ನಾಯ ಕೊಲಲು ಅಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದಳಿ. ದ್ರೌಪದಿ ತನ್ನ ಮನಸ್ಸಿನಲ್ಲಿ ದುಃಖ ದುಮ್ಮಾನಗಳು ಈ ರೀತಿ ಹೇಳ್ಕೊತಾ ಇದ್ದಾಳೆ. ಇದನ್ನೇ ಗಮಕ ವಾಚನದಲ್ಲಿ ನಾನು ವಾಚಿಸ್ತೀನಿ. ಯಮ ಸುತಂಗರುವೇನೆ ಧರ್ಮ ಕ್ಷಮೆಯ ಗರ ಒಡೆದಿಹದೋ, ಧರ್ಮ ಕ್ಷಮೆಯ ಗರ ಒಡೆದಿಹದೋ. ಪಾರ್ಥನು ಮಮತೆಯುಳ್ಳವನೆಂಬೆನೆಯೇ, ಪಾರ್ಥನು ಮಮತೆಯುಳ್ಳವನು ಎಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನೋ, ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನೋ. ಉಳಿದ ಇಬ್ಬರು ರಮಣರು ಈ ನಾಯ ಕೊಲಲು ಅಕ್ಷಮರೋ, ಇವರು ಈ ನಾಯ ಕೊಲಲು ಅಕ್ಷಮರೋ. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಮಕ ವಾಚನದಲ್ಲಿ ಕುಮಾರವ್ಯಾಸವನ್ನ ವಾಚಿಸ್ಬೋದು. ಈಗ ಇದರ ಅರ್ಥ ಅಂತ ಹೇಳ್ಕೊಳ್ಳೋಣ. ಯಮ ಸುತಂಗರುವೇನೆ, ದ್ರೌಪದಿ ಹೇಳ್ತಾ ಇದ್ದಾಳೆ, ತನ್ನಲ್ಲಿ ತಾನು ಹೇಳ್ಕೊತಾ ಇದ್ದಾಳೆ. ಯಮ ಸುತ ಅಂದಲ್ಲಿ ಧರ್ಮರಾಯ, ಯಮನ ಮಗ. ಯಮ ಸುತ ಅಂದ್ರೆ ಮಗ. ಅರುವೇನೆ ತಿಳಿಸನಂದ್ರೆ ಹೇಳನ ಅಂದ್ರೆ ಅವನೇನು ಧರ್ಮ ಕ್ಷಮೆಯ ಗರ ಒಡೆದೇನು, ಧರ್ಮವನ್ನೇ ಬಿಟ್ಟು ಆಚೆ ಬರಲ್ಲ. ಧರ್ಮ ಪರಿಪಾಲಕ ಧರ್ಮರಾಯ ಅಂತಲೇ ಸಹ ಹೆಸರು ಇರುತ್ತೆ. ಅವನು ಯುಧಿಷ್ಠಿರ ಅಂತ ಇನ್ನೊಂದು ಹೆಸರು ಇದೆ ನೋಡಿ. ಈ ದ್ರೌಪದಿ ತನ್ನ ಮನಸ್ಸಿನಲ್ಲೇ ಯೋಚಿಸ್ತಾ ಇದ್ದಾಳೆ. ಹಾಗೆ ಪಾರ್ಥ ಹೇಗೆ, ಹಾಗಾದ್ರೆ ಅರ್ಜುನ ಹೇಗೆ? ಮಮತೆಯುಳ್ಳವನೆಂಬನೆ, ಮಮತೆಯುಳ್ಳವನ ಅಂದಮೇಲೆ ಮಮಕಾರ ಇದೆ, ಮಮತೆ ಇದೆ ಅಂತ ನಾನು ಭಾವಿಸ್ಕೊಳ್ಳೋದಾದ್ರೆ ಅರ್ಜುನನಿಗೆ ನನ್ನ ಮೇಲೆ ಮಮತೆ ಇದೆ ಎಂದುಕೊಳ್ಳೋಣ ಅಂದ್ರೆ ಅರ್ಜುನನಿಗೆ ಏನಿದೆಯಪ್ಪ ಏನಿದೆ ಅಂದ್ರೆ ಅಣ್ಣನ ಆಜ್ಞೆ, ತಮ್ಮಣ್ಣನ ಆಜ್ಞೆ. ತಮ್ಮ ಅಂದ್ರೆ ಧರ್ಮರಾಯನ ಆಜ್ಞೆಯಲ್ಲಿ, ಅವನ ಆದೇಶ ಅವನು ಮೀರಲ್ಲ ಅರ್ಜುನ ಯಾವತ್ತಲೂ ಸಹ. ಹುಚ್ಚಿಡ್ದಿದೆ, ಪ್ರೇಮಿತನಾಗಿದ್ದಾನೆ, ಹುಚ್ಚಿಡ್ದಿದೆ, ಅಣ್ಣನ ಆಜ್ಞೆ ಮೀರಲ್ಲ ಅಂತಂದ್ರೆ ಅರ್ಥ. ಉಳಿದಿದಾರಲ್ಲ ಇಬ್ರು ಇದಾರ, ಯಾರು ಅಂದ್ರೆ ನಕಲ ಸಹದೇವ, ರಮಣರು. ನೋಡಿ ಇಲ್ಲಿ ಕವಿ ರಮಣರು ಅಂತ ಅವನು ಬಳಸಿದ. ಈ ಪಾಂಚಾಲಿ ಅಂತಲೇ ಅದಕ್ಕೆ ಈ ದ್ರೌಪದಿ ಕರೆಯೋದು 5 ಜನ ಗಂಡಂದ್ರನ್ನ ಪಡ್ಕೊಂಡಿರೋ ಅಂತೇಳು ನೋಡಿ. ಉಳಿದ ಇಬ್ರು ರಮಣರು ಇದ್ರಲ್ಲ, ನಕಲ ಸಹದೇವರು. ಈ ನಾಯ, ಇಲ್ಲಿ ನಾಯ ಅಂದ್ರೆ ಕೀಚಕನನ್ನ ಕೊಲ್ಲುವ ಸಾಮರ್ಥ್ಯ ಇಲ್ಲ, ಕೆಪಾಸಿಟಿ ಇಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಕೊಲ್ಲಲು ಅಕ್ಷಮರು, ಸಾಮರ್ಥ್ಯವಿಲ್ಲ. ನಿಸ್ಸಂದೇಹವೆಂದಳು, ಸಂದೇಹವಿಲ್ಲ, ನಿಸ್ಸಂದೇಹವಾಗಿಯೂ ಸಹ ಇವ್ರು ಯಾರಿಂದಲೂ ಸಹ ನನ್ನನ್ನು ಕಾಪಾಡುವುದಕ್ಕಾಗುವುದಿಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಇಲ್ಲಿ ದ್ರೌಪದಿ ತನ್ನ ದುಃಖ ದುಮ್ಮಾನಗಳನ್ನ ಹೇಳ್ಕೊತಾ ಇದ್ದಾಳೆ. ತನ್ನ ದುಃಖ ದುಮ್ಮಾನಗಳನ್ನ ದ್ರೌಪದಿ ಈ ಪದ್ಯದಲ್ಲಿ ಹೇಳ್ಕೊತಾ ಇದ್ದಾಳೆ. ಇದು ಕುಮಾರವ್ಯಾಸ ಹೇಗೆ ಬರೆದಿದ್ದಾನೆ ನೋಡಿ. ಮುಂದಿನ ಪದ್ಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 90ಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.